ಫೋನ್ ಕದ್ದಾಲಿಕೆ ವಿಚಾರವನ್ನ ಸಿಬಿಐಗೆ ಒಪ್ಪಿಸಿದ್ದನ್ನು ಸ್ವಾಗತಿಸುತ್ತೇನೆ. ಆದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಅಧಿಕಾರವಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಯ ಬಗ್ಗೆ ಅನುಮಾನ ಮೂಡುವುದು. ಹಾಗಾಗಿ ಸಿಬಿಐ ಕೇಂದ್ರದ ಮುಖಪಟ್ಟ ತನಿಖೆ ಮಾಡದೆ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕೆಂದು ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೋನ್ ಕದ್ದಾಲಿಕೆ ವಿಚಾರವನ್ನು ರಾಜ್ಯ ಸರ್ಕಾರವು ಕೇಂದ್ರ ಮತ್ತು ರಾಜ್ಯದಲ್ಲಿ ಅವರದೇ ಅಧಿಕಾರವಿದೆ ಎಂಬ ಉದ್ದೇಶದಿಂದ ಸಿಬಿಐಗೆ ಒಪ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ಕೇಂದ್ರ ಸರ್ಕಾರದ ಮುಖ ನೋಡಿ ತನಿಖೆ ನಡೆಸಬಾರದು. ಒಂದು ವೇಳೆ ಏಕಪಕ್ಷೀಯ ತನಿಖೆ ಆದಲ್ಲಿ ಸಿಬಿಐಗೆ ಕೊಡಬಾರದು. ರಾಜ್ಯದಲ್ಲಿ ಹಲವಾರು ತನಿಖಾ ತಂಡಗಳಿವೆ, ಅವುಗಳಿಂದ ತನಿಖೆ ಮಾಡಿಸಬೇಕಿತ್ತು. ಇದೀಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿಬಿಐ ಒಪ್ಪಿಸಿದೆ. ಅದು ತನಿಖೆ ಪೂರ್ಣಗೊಳಿಸಿ ಫಲಿತಾಂಶ ಹೇಳುವವರೆಗೆ ಕಾದು ನೋಡೋಣ ಎಂದರು. ಫೋನ್ ಕದ್ದಾಲಿಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದಲ್ಲಿ ಅಷ್ಟೇ ಅಲ್ಲದೆ ಕಳೆದ ಬಿಜೆಪಿ ಸರ್ಕಾರದಲ್ಲಿಯೂ ಆಗಿದೆ. ಅವುಗಳನ್ನು ಸಿಬಿಐಗೆ ಒಪ್ಪಿಸಬೇಕು. ಅಲ್ಲದೆ ಈ ಪ್ರಕರಣಗಳಾದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಅಶೋಕ್ ಸುಮ್ಮನೆ ಕುಳಿತಿದ್ದರು. ಬಿಜೆಪಿಯ ಫೋನ್ ಕದ್ದಾಲಿಕೆ ಮಾಡಿದರೆ ಆಪರೇಷನ್ ಕಮಲದ ವಿಷಯ ಹೊರಗೆ ಬರುತ್ತದೆ. ಇತ್ತೀಚೆಗೆ ರಾಜಕಾರಣ ಹೊಲಸಾಗಿದೆ. ಒಮ್ಮೆ ಯಾರದಾದರೂ ಸತ್ಯ ಹೊರಬರಬೇಕು. ಅಲ್ಲದೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಗಂಡಾಂತರ ಎದುರಾದಾಗ ಫೋನ್ ಟ್ಯಾಪಿಂಗ್ ಮಾಡಲು ಸಿಎಂಗೆ ಅಧಿಕಾರವಿದೆ. ಈ ರೀತಿ ಮಾಡಿದ್ರೆ ಸಿಬಿಐ ಜೈಲಿಗೆ ಹಾಕುತ್ತಾ ಎಂದು ಪ್ರಶ್ನೆ ಮಾಡಿದರು. ಆತಪ್ಪ, ಈಗ ಬಿಜೆಪಿ ಅವ್ರು ನಮಗೆ ಇಷ್ಟು ದುಡ್ಡು ಕೊಟ್ಟಿರ್ತೀವಿ ಇವ್ರು ಹೇಳ್ಯಾರ, ಪಕ್ಷಾಂತರ ಮಾಡ್ಯಾರ, ಇಷ್ಟು ಮಂದಿ ಆಗಲಿ ಈಗ ಅನರ್ಹಾಗ್ಯಾರ. ಇಷ್ಟ ಇದೆ, ಇದು ನಿಮ್ಮ ರಾಜಕೀಯ ಬಿಟ್ಟದ್ದು, ಅವ್ರು ವೈಯಕ್ತಿಕವಾಗಿ ಬಿಟ್ಟಿದ್ದು, ಭಾಳ ಅವ್ರನ್ನೀಗ ಇನ್ವ್ಯಾಲಿಡ್ ಮಾಡ್ಯಾರ. ಇದಕ್ಕಿಂತ ಹೆಚ್ಚು ಏನು ಮಾಡ್ತಾರೆ ಸಿಬಿಐ? ಏನು ಜೈಲಿಗೆ ಹಾಕ್ತಾರೆ ಇವ್ರನ್ನ? ಹಾಕ್ಲೇಬೇಕಂದ್ರೆ ಭಾಳ ಮಂದಿ ಹೋಗ್ತಾರ. ಹಂಗಾರೆ ಭಾಳ ಮಂದಿ ಹೋಗ್ತಾರ. ಅಲ್ಲ, ಭಾಳ ಮಂದಿ ಹೋಗ್ತಾರ ಅಂದೆ. ಅಲ್ಲಲ್ಲ, ಹಂಗಾರೆ ಭಾಳ ಮಂದಿ ಹೋಗ್ತಾರ. ನಿಮ್ಮಂಥವ್ರು ಕೆಲವ್ರು ಹೋಗ್ತಾರ. ಇದಕ್ಕೆ ಯಾರ್ಯಾರು ಸಹಕಾರ ಮಾಡ್ಯಾರ ಅವರು ಹೋಗ್ತಾರ. ಹೋಲ್ಬಿಡಿ, ನೀ ಯಾಕೆ ತಲೆ ಕೆಡಿಸ್ಕೋತಿ? ಆಗಲ್ಲ, ನಾವೇ ಹೇಳ್ತೀವಿ, ನಿಮ್ಗೆ ಕೂಡ ಹೇಳ್ತೀವಿ ನಾವು. ಯಾರ್ಯಾರು ತಪ್ಪು ಮಾಡ್ಯಾರ, ಏನೇನು ಮಾಡ್ಯಾರ ಎಲ್ಲರಿಗೂ ಆಗಲಿ. ತಪ್ಪೇನಿಲ್ಲ. ನಾ ಏನಂತೀನಿ, ಬರೀ ಇದು ಈ ಏನು ತೋಳ್ಬಂತ ಆಗಬಾರ್ದು. ಒಂದ್ಸರಿ ಎನ್ಕ್ವೈರಿ ಮಾಡಿ ಏನೇನಾಗೈತೆ ಅನ್ನೋದು ಜನರಿಗೆ ಮನದಟ್ಟು ಮಾಡಿಕೊಟ್ರೆ ಜನರ ಅಟ್ಲೀಸ್ಟ್ ಬರುವಂಥ ದಿನ ಮಾಡಿ ಜನರಿಗೆ ಯಾರ ಒಂದು ಸಂತೋಷ ಆಗ್ತಿದೆ ಮಾಡಲಿ. ಈಗ ಇವತ್ತಿನ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ನೀವು ಮಾತಾಡೋಣ ಕೂಡ, ವಿರೋಧಿ ಪಕ್ಷ ಬರೀ ವಿರೋಧ ಮಾಡೋದು, ಆಳೋ ಪಕ್ಷ ಬರೀ ಡಿಪೆಂಡ್ ಮಾಡೋದು. ಯಾರು ಇಶ್ಯೂ ಮೇಲೆ ಏನು ಮಾತಾಡೋಂಗಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ತು ಏನಾಗೈತೆ ಅಂದ್ರೆ ಮುನ್ಸಿಪಾಲ್ಟಿಯಾಗ ಗದ್ದಲ ಮಾಡ್ತಾರೆ, ಹಂಗಾಗೈತಿ. ಯಾವ ಇಶ್ಯೂ ಮೇಲೆ ಹೇಳಿ ನೋಡೋಣ, ಮಣ್ಣಿ ನಮ್ಮ ಸೆಷನ್ ನಡೀತೀವಿ 8-10 ದಿವಸ. ಏನು ನಡೀತು ಸೆಷನ್? ಬರೀ ಧಿಕ್ಕಾರಕ್ಕೆ ಹೋಗೋದು, ಸದನ ಮುಂದೆ ಹಾಕೋದು, ಏನು ಉಪಯೋಗ ಏನು? ಇಂಥವೆಲ್ಲ ಯಾವ ಜನ ಒಪ್ಪಂಗಿಲ್ಲ ರಾಜಕಾರಣ ಬಗ್ಗೆ. ಅಟ್ಲೀಸ್ಟ್ ಒಂದು ಇಂಥ ಒಂದು ವಿಷಯದಾಗಾದರೂ ತಪ್ಪು ಮಾಡ್ತಾರೆ. ಯಾರು ಬೇಕಾದ್ರೂ ರಾಜೀನಾಮೆ ಕೊಡೋದು, ಯಾರು ಬೇಕಾದ್ರೂ ದುಡ್ಡು ತಗೊಳ್ಳೋದು, ಸ್ವೇಚ್ಛಾಚಾರ ಮಾಡುವಂಥ ರಾಜಕಾರಣ ಕಡಿಮೆ ಆಗಕ್ಕೆ ಒಂದು ಏನಾದರೂ ಇವ್ರು ಮಾಡಲಿ. ನೋಡು, ಮೋದಿ ಅವರು ಭಾಳ ಮಾತಾಡ್ತಿರ್ತಾರೆ, ಇವರು ಸ್ವಚ್ಛ ಮಾಡಿದ್ರೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ, ಅವ್ರಿಗೆ ಬೆಂಬಲನೂ ಇದೆ. ಸ್ವಚ್ಛ ಮಾಡಲಿ. ಯಾರು ಇರ್ತಾರೆ ಎಲ್ಲರೂ ಬರ್ತಾರೆ, ಎಲ್ಲ ಪಕ್ಷದವ್ರು ಬರ್ತಾರೆ, ಒಂದೇ ಪಕ್ಷದವ್ರು ಇಲ್ಲಿದ್ರಾಗ ಎಲ್ಲರೂ ಬರ್ತಾರೆ, ಬರಲಿ. ಸುಮ್ಮನೆ ಯಾರು ಕುಮಾರಸ್ವಾಮಿ ಮೇಲೆ ಗುಬಿ ಕುಂದಿರಿಸುವಂಥದ್ದು ಮಾಡುವಂಥದ್ದು ಸರಿ ಅಲ್ಲ. ಎಲ್ಲರೂ ಕೂಡ ಮಾಡಲಿ, ತಪ್ಪೇನಿದೆ. ಎನ್ಕ್ವೈರಿ ಮಾಡಲಿ. ಸಿಬಿಐ ಕೊಟ್ಟದ್ದು ನಾ ಅಂತೂ ಸ್ವಾಗತ ಮಾಡ್ತೀನಿ.